ವೀಣಾ ಕಾಶಪ್ಪನವರ್ ನಮ್ಮ ಕಾಂಗ್ರೆಸ್ನ ಒಂದು ಭಾಗ. ಎಲ್ಲರೂ ಸೇರಿಯೇ ಲೋಕಸಭೆ ಚುನಾವಣೆ ಮಾಡ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ವೀಣಾ ಕಾಶಪ್ಪನವರ್ ಕಾಂಗ್ರೆಸ್ನ ಒಂದು ಭಾಗ. ಎಲ್ಲರೂ ಸೇರ್ಕೊಂಡೇ ಲೋಕಸಭೆ ಚುನಾವಣೆಯನ್ನ ಮಾಡ್ತೇವೆ. ವೀಣಾ ನಾವು ಸೇರಿಯೇ ಚುನಾವಣೆಯನ್ನ ಮಾಡ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್. ವಿಜಯಾನಂದ ಕಾಶಪ್ಪನವರ್, ವೀಣಾ ಕಾಶಪ್ಪನವರ್ ಒಂದೇ ದೇಹದ ಎರಡು ಭಾಗ. ಒಂದು ಭಾಗ ಬಂದ್ರೆ ಇನ್ನೊಂದು ಭಾಗ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಸಂಯುಕ್ತ ಪಾಟೀಲ್. ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ಅಧಿಕೃತ ಕೈ ಅಭ್ಯರ್ಥಿಯಾಗಿ ಸಂಯುಕ್ತ ಪಾಟೀಲ್ ಅವರು ಘೋಷಣೆಯಾಗೋದ್ರ ಜೊತೆಗೆ ಇವತ್ತಿನ ದಿವಸ ಬಿರುಸಿನ ಪ್ರಚಾರಕ್ಕೂ ಕೂಡ ಅವರು ಮುಂದಾಗಿರುವಂಥದ್ದು. ಇವುಗಳ ಮಧ್ಯೆ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರು ಇಂದು ಮತ್ತೆ ಸಭೆಯನ್ನು ಕರೆದಿರುವಂಥದ್ದು. ಕಾರ್ಯಕರ್ತರ ಜೊತೆಗೆ ಚರ್ಚಿಸಿ ಏನಂತ ಮುಂದಿನ ನಡೆ ನಿರ್ಧರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆಗೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರಿದ್ದಾರೆ. ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ನಾವು ಅವರಿಗೆ ಕೇಳೋಣ. ಮೇಡಮ್, ಇವತ್ತಿನ ದಿವಸ ವೀಣಾ ಕಾಶಪ್ಪ ಅವರು ಮತ್ತೊಂದು ಸಭೆ ಕರೆದಿದ್ದಾರೆ. ಅದಕ್ಕೆ ತಾವೇನು ಹೇಳ್ತೀವಿ ಸರ್? ನಾನು ಇವಾಗಲೇ ಹೇಳ್ದಂಗೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭಾಗ. ನಾವು ಎಲ್ಲರೂ ಕೂಡ ಒಟ್ಟಿಗೆ ಈ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನೋಂಥ ಪೂರ್ಣ ಭರವಸೆ ನನಗಿದೆ. ನೀವು ಸ್ವಲ್ಪ ಇದು ಕಾಯ್ದರೆ 100% ನಾವು ಈ ಎಲೆಕ್ಷನ್ನ ಒಟ್ಟಿಗೆ ಎದುರಿಸ್ತೀವಿ ಅನ್ನೋಂಥ ನನಗೆ ಭರವಸೆ ಇದೆ ಸರ್. ಮೇಡಮ್, ಎಲ್ಲೊಂದು ಕಡೆ ಅವರ ಪತಿ ಈಗಾಗಲೇ ನಿಮ್ಮ ತಂದೆಯವ್ರ ಜೊತೆ ಪ್ರಚಾರ ಕೇಳಿರುವಂಥದ್ದು ಮಾಡ್ತಾ ಇರುವಂಥದ್ದು. ಈ ಮಧ್ಯೆ ಅವ್ರು ಹೋದರೂ ಸಹ ನಾವು ಹೋಗಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನ ಏನಾದರೂ ಮತ್ತೆ ಸಂಪರ್ಕ ಮಾಡುವಂಥದ್ದು ಈಗೆಲ್ಲರೂ ಸೇರಿ ವೀಣಾ ಕಾಶಪ್ಪನವರು? ಡೆಫಿನೆಟ್ಲಿ ಸರ್, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ವರಿಷ್ಠರು ಅವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ. ಆದರೆ ನಮ್ಮದೇನು ಅಂತಂದರೆ, ಈಗ ನೋಡಿ ಸರ್, ಅಣ್ಣ ಮತ್ತು ಅಕ್ಕ ಒಂದೇ ದೇಹದ ಎರಡು ಭಾಗ. ಒಂದು ಭಾಗ ಬಂದರೆ ಇನ್ನೇನು ಬಂದೇ ಬರುತ್ತೆ ಅಂತ ನನಗೆ ಪೂರ್ಣ ಭರವಸೆ ಇದೆ. ಮೇಡಮ್, ನಿನ್ನೆ ದಿವಸ ಹರ್ಷಗೌಡ ಅವರು BJP ಸೇರಿರುವಂಥದ್ದು ತಮ್ಮ ಸಹೋದರ ಆಗಬೇಕು, ಇದು ಏನಾದರೂ ತೊಂದರೆ ಆಗುತ್ತಾ ಅಥವಾ ಏನಾಗಲ್ಲ ಅನ್ನೋ ಎಫೆಕ್ಟ್? ಇಲ್ಲ ಸರ್, ಎರಡು ಮಾತಿದ್ರಲ್ಲಿ. ಒಂದೇದೇನು ಅಂತಂದರೆ, ಅವರು ಆ ಪಕ್ಷದಲ್ಲಿ ಗುರುತಿಸ್ಕೊಂಡು ಸುಮಾರು ಸಮಯ ಆಗಿದೆ. ಅದು ನಿಮಗೆ ಈಗ ಗೊತ್ತಾಗಿರ್ಬೋದು, ಆದರೆ ಅದು ಸುಮಾರು ಸಮಯದಿಂದನೇ ಅವರು ಪಕ್ಷದ ಸಂಘಟನೆಯಲ್ಲಿ ಹಾಗೂ ಅಲ್ಲಿರುವಂತಹ ಅವರ ಒಂದು ಬೇರೆ ಬೇರೆ ಸಂಘಟನೆಯ ಒಂದು ಭಾಗಿಯಾಗಿ ಅವ್ರು ಕೆಲಸ ಮಾಡಿದ್ದಾರೆ ಈಗಾಗಲೇ. ಸೊ ಆ ಜಿಲ್ಲೆಯಲ್ಲಿ ಅವರು ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಒಂದು ಸ್ವತಂತ್ರ ಹಕ್ಕಿದೆ. ನೀವು ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊತೀರಿ ಅಂತ ಅವ್ರು ನನಗೆ ಕೇಳ್ತಕ್ಕದಲ್ಲ. ನಾನು ಯಾಕೆ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡೆ ಅಂತ. ನಾನು ಅವ್ರಿಗೆ ಕೇಳ್ತಕ್ಕದಲ್ಲ ಅವ್ರು ಯಾಕೆ BJP ಪಕ್ಷವನ್ನು ಆಯ್ಕೆ. ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರ್ತಾರೆ ಅವರು ಮೊದಲು? ಅವರೆಲ್ಲ ಈಗ RSS ಅಲ್ಲಿ ಅವ್ರು ಗುರುತಿಸ್ಕೊಂಡಿದ್ದಾರೆ. ಅವರು ಮತ್ತು ಬೇರೆ ಬೇರೆ ಸಂಘಟನೆಯಲ್ಲೂ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಪಕ್ಷದ ಸಂಘಟನೆಯಲ್ಲೂ ಅವ್ರು ಗುರುತಿಸ್ಕೊಂಡಿದ್ದಾರೆ ಮೊದಲು. ಸೊ ನಿಮಗೆ ಇವಾಗ ಇದು ಹೊಸದಾಗಿರ್ಬೋದು, ಆದರೆ ಅದು ಆಲ್ರೆಡಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅವರು ನೀನು ಸೇರ್ಪಡೆ ಆಗಿರುವಂಥದ್ದು ಮತ್ತು ಅವ್ರ ತಂದೆಯವರು ಮಾತ್ರ ನಿಮ್ಮ ಜೊತೆನೇ ಇರುವಂಥದ್ದು, ಇದು ಗೊಂದಲ ಆಗುತ್ತಾ ಅಂತ? ಇಲ್ಲ ಸರ್, ನಾನು ಒಂದೇನು ಹೇಳಬೇಕು ಅಂತಂದರೆ, ನಾನು ಭಾಳ ಚಿಕ್ಕ ವಯಸ್ಸಿನಲ್ಲಿದ್ದಾಗಿಂದ ನಮ್ಮ ದೊಡ್ಡಪ್ಪ ಅವರು, ನಮ್ಮ ತಂದೆಯವರು ಜಾಸ್ತಿ ಮನೇಲಿ ಇರ್ತಾ ಇರಲಿಲ್ಲ. ಯಾಕಂತಂದರೆ ಈ ವಾಸ್ ಎ ವೆರಿ ಬ್ಯುಸಿ ಮ್ಯಾನ್. ಸೊ ಆವಾಗ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇತ್ತು. ನಾನು ಜಾಸ್ತಿ ಬೆಳೆದಿರೋದು ನಮ್ಮ ದೊಡ್ಡಪ್ಪನ ಮಡ್ಲಿನಲ್ಲಿ. ನನಗೆ ಅವ್ರಿಗೆ ಅಂತೂ ತುಂಬ ಒಂದು ಪ್ರೀತಿಯ ಸಂಬಂಧ. ಸೊ ಡೆಫಿನೆಟ್ಲಿ ಅವ್ರು ನನ್ನ ಎಲೆಕ್ಷನಲ್ಲಿ ಭಾಗವಹಿಸ್ತಾರೆ ಅಂತ ಪೂರ್ಣ ನಂಬಿಕೆ ನನಗಿದೆ. ಯಾಕಂದರೆ ಮಗಳು ಎಲೆಕ್ಷನ್ ಮಾಡಲಿಲ್ಲ ಅಂತಂದರೆ ಮತ್ತೆ ಯಾರು ಎಲೆಕ್ಷನ್ ಮಾಡ್ತಾರೆ ಸರ್? ಸೊ ಅದಕ್ಕೆ ದಟ್ ಈಸ್ ನಮ್ಮ ಪರ್ಸ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅದು. ಆದರೆ ಅಣ್ಣ ಯಾವತ್ತಿದ್ರೂ ಕೂಡ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಆದರೆ ನಾನು ಮಾತ್ರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ. ನಮ್ಮ ಪಕ್ಷದ ಗೆಲುವು ನಿಶ್ಚಿತ. ಮೇಡಮ್, ಈಗ ತಮ್ಮ ಪ್ರಚಾರ ಯಾವ ರೀತಿ ಇದೆ? ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ರಿ, ತಮಗೆ ರೆಸ್ಪಾನ್ಸ್ ಯಾವ ರೀತಿ ಇದೆ? ಏನು ಜಿಲ್ಲೆಯಾದ್ಯಂತ ರೆಸ್ಪಾನ್ಸ್ ತುಂಬ ಒಳ್ಳೆಯದಿದೆ ಸರ್. ಯಾಕಂತಂದರೆ ಇಲ್ಲಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ, ಒಂದು ಉಜ್ವಲವಾಗಿರುವಂಥ ಭವಿಷ್ಯವನ್ನು ಬಯಸ್ತಾ ಇದ್ದಾರೆ. ಸೊ ಅವರು ಗ್ಯಾರಂಟಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನೋದು ನನ್ನ ನಂಬಿಕೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಏನಂತಂದರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ಮಾತು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ನಂದರ್ ಜೊತೆ ಮಲ್ಲಿಕಾರ್ಜುನ ಸುಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.